ಒಂದು ಹೀಗೆ ಹಾಕಿದ್ರೆ ಇವತ್ತು ಇಲ್ಲ. ಡೈರೆಕ್ಷನ್ ಮಾಡುವಾಗ ಈ ತರದ ಸಿನಿಮಾನ ನೋಡ್ತಾರ ಜನ. 780 ಶಾರ್ಟ್ಸ್ VFX ಕೆಲಸ ನಡೀತಾ ಇದೆ. ಯಾವ್ದು ಡಿಸ್ಟರ್ಬ್ ಆಗಬಾರ್ದು. 3 ಡೇಸ್ ನಾನು ಇದನ್ನ ರಿಹರ್ಸಲ್ ಮಾಡ್ತಿದ್ದೆ. ಅವ್ರಿಗೆ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಅವ್ರ ಎಕ್ಸ್ಪೆಕ್ಟೆಡ್ ಲೆವೆಲ್ ಅಲ್ಲಿ ಇವತ್ತು ಬಂದಿದೆ. ಒಮ್ಮೆ ಶೂಟಿಂಗ್ ಅಲ್ಲಿ ನಾನೊಂದು 20 ಬೌನ್ಸರ್ಗಳು ಇಟ್ಕೊಂಡಿದ್ದೆ. ಯಾರು ಮಾಡಿಸಿದ್ದಾರೆ, ಯಾಕೆ ಮಾಡಿಸಿದ್ದಾರೆ ಅನ್ನುವಂತ ನನಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಸರ್, ಐ ಆಮ್ ನಾಟ್ ಗೆಟಿಂಗ್ ದ ಪ್ರಾಪರ್ ಫೀಲ್. ಲೆಟ್ ಮಿ ಅಲೋ, ಐ ನೀಡ್ ಸಮ್ ಟೈಮ್. ಹೌದು, ನಾನು ಅದೇ ವಿಚಾರಕ್ಕೆ ಬರ್ತೀನಿ. ಸೊ ಒಂದು ಕಮರ್ಷಿಯಲ್ ಸಿನಿಮಾ ಆದರೆ ಕಣ್ಮುಚ್ಕೊಂಡು ಹಾಕ್ಬಿಡ್ತಾರೆ. ಸೊ ಒಂದು ಪಿರಿಯಾಡಿಕ್ ಸಿನಿಮಾ, ಅದು ದೈವದ ಸಿನಿಮಾ ಮಾಡ್ತಾ ಇದ್ದಾರೆ ಸುಧೀರ್ ಅಥವಾ ನೀವೇ ಹೇಳ್ದಂಗೆ ನಾನು ದೊಡ್ಡ ಪಾಪ್ಯುಲರ್ ಅಲ್ಲ, ಆದರೆ ರೈಟ್ರಲ್ಲಿ ನೀವು ಪಾಪ್ಯುಲರು, ಅದು ಗೊತ್ತು ಎಲ್ರಿಗೂ. ಆದರೆ ಡೈರೆಕ್ಷನ್ ಮಾಡುವಾಗ ಈ ಥರದ ಸಿನಿಮಾನ ನೋಡ್ತಾರ ಜನ ಅನ್ನೋದು. ಯಾಕಂದರೆ ಇದು ಎಲ್ಲೋ ಒಂದು ಕಡೆ ಒಂದು ಪ್ರಶ್ನೆ ಕಾಡುತ್ತೆ ಸರ್ ನನಗೆ. ಪ್ರಾದೇಶಿಕವಾಗಿ ಇರ್ತಕ್ಕಂಥ ಆಚಾರ ವಿಚಾರಗಳು ಇವೆಲ್ಲ ಅಂದರೆ ಒಂದು ಪ್ರಾಂತ್ಯಕ್ಕೆ ಸೀಮಿತವಾಗಿರುವಂಥದ್ದು. ಸೊ ಒಂದು ಸಿನಿಮಾ ಬಂದಾಗ ದೊಡ್ಡದಾಯ್ತು ಬಿಡಿ, ಓ ಈ ಥರದ ಆಚಾರಗಳು ವಿಚಾರಗಳು ಇದ್ದಾವೆ, ಅಲ್ಲಿ ದೈವಕ್ಕೆ ದೊಡ್ಡ ಮಹತ್ವದೇ ಇದೆ ಅಂಥೇಳಿ. ಸೊ ಈ ಸಿನಿಮಾವನ್ನು ಜನ ಹೇಗೆ ತಗೋಬೋದು ಅನ್ನೋ ಅಲ್ಲ, ಆ ಥರ ಅಂತ ಈಗ ಎಲ್ಲವೂ ಪ್ರಾಂತೀಯ ಮಟ್ಟದ ಕಥೆಗಳೇ ಹಿಂದಿಯಲ್ಲೂ ಕೂಡ ತಗೊಂಡು ಜೋಧಾ ಅಕ್ಬರ್ ಇರ್ಬೋದು, ಅದು ಯಾವುದೋ ಒಂದು ಕಡೆ ಆಗುವಂತ ಘಟನೆ ಆಗಿರ್ಬೋದು. ಸೊ ಅದು ದೊಡ್ಡ ವಿಸ್ತಾರವಾದಂತಹ ಒಂದು ಪಾಪ್ಯುಲೇಟ್ ಬಂದು ಈಗ ಸತ್ಯು ಸರ್ದು ಗರಂ ಹವಾ ಒಂದು ಸಣ್ಣ ವಿಚಾರ, ಅದು ಯಾವುದೋ ಒಂದು ಆಗ್ರಾದ ಮೂಲೆಯಲ್ಲಿ ನಡೆಯುವಂತ ಅದನ್ನ ಸ್ಟೋರಿ ಬೆಳೆಸ್ಕೊಂಡು ಮಾಡಿದ್ದಾರೆ. ಸೊ ಅದು ಪ್ರಾದೇಶಿಕ ರೀತಿಯಲ್ಲಿ ಅಂತ ಇಲ್ಲ, ಒಂದು ದೊಡ್ಡ ಸ್ಕೇಲಲ್ಲಿ ಆಗಿದೆ. ಅಂಡ್ ಈ ರಾಜ ಅರಸು, ಈಗ ಈ ಚಾರಿತ್ರಿಕ ಸಿನಿಮಾಗಳ ಒಂದು ಇದೆಯಲ್ಲ ಅಬ್ಬರ, ಅದು ನಾವು ಫಿಲಪ್ ಮಾಡ್ತಾ ಹೋಗ್ಬೇಕು. ಅಂಡ್ ಆ ಸಿನಿಮಾಕ್ಕೆ ಅದು ಏನ್ ಬೇಕು ಅದು ಒದಗಿ ಬರ್ತಾ ಹೋಯ್ತು. ಸೊ ಅದು ಬಹಳ ದೊಡ್ಡ ಒಂದು ಕ್ಯಾನ್ವಾಸ್ ಮಟ್ಟದಲ್ಲಿ ಬೆಳೀತು. ಈಗ ನನ್ನ ಗ್ರಾಫಿಕ್ಸ್ ಕೆಲಸ ಸುಮಾರು 780 ಶಾರ್ಟ್ಸ್ VFX ಕೆಲಸ ನಡೀತಾ ಇದೆ. ಸುಮಾರು 500ರಷ್ಟು ಮುಗಿತಾ ಇದೆ. ಅದು ಕಾಂತಾರಗೂ ಇಷ್ಟು ಶಾರ್ಟ್ಸ್ ಆಗಿಲ್ಲ ಅಂತ ಹೇಳ್ತಾರೆ. 780 ಶಾರ್ಟ್ ನಮ್ಮದು ಇದು ನಡೀತಾ ಇದೆ. ಸೊ ಅದರಷ್ಟೇ ಒಂದು 3 ಸಲ ರಿಜೆಕ್ಟ್, ಮತ್ತೆ ಇದು ಕರೆಕ್ಷನ್ಸ್, ಹಾಗೆ ಸ್ವಲ್ಪ ಇಟ್ಸ್ ಟೇಕಿಂಗ್ ಸಮ್ ಟೈಮ್ ಇದ್ರೆ ಆಗಿದೆ. ಸೊ ಬಟ್ ಅದೊಂದು ದೊಡ್ಡ ಕ್ಯಾನ್ವಾಸ್ ಮಟ್ಟದಲ್ಲಿ ಬಂದಿದೆ. ಆಕ್ಚುಲಿ ಈ ದೈವಗಳ ಕಥೆಗಳ ಒಂದು ಮೂಲ ಹೋದಾಗ ಅದ್ಭುತವಾದ ಒಂದೊಂದಕ್ಕೂ ಒಂದೊಂದು ಕಥೆ ಎಸ್, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೀವು ಆರಂಭದಲ್ಲಿ ಈ ಸಿನಿಮಾ ಶುರು ಮಾಡಿದಾಗ ಒಂದು ಬಜೆಟ್ ಅಂತ ನಿಮ್ಮ ಮೈಂಡಲ್ಲಿ ಇರುತ್ತೆ. ಸೊ ನಿರ್ಮಾಪಕರಿಗೆ ಹೇಳಿದಾಗ ಆ ನಿರ್ಮಾಪಕರು ಅದಕ್ಕೆ ಫಿಕ್ಸ್ ಆಗ್ತಾರೆ. ಸೊ ಹೋಗ್ತಾ ಹೋಗ್ತಾ ಬಜೆಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಅಥವಾ ಮೊದಲನೇ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ನೀವು? ಅವರಿಗೆ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಅವರಿತ್ತು. ಎಸ್, ಅವ್ರು ಹೇಳಿದ್ ನನಗೆ ಈ ತರ ಬೇಕು. ನಾನು ಹೇಳಿದೆ ಇದು ಈ ಬಜೆಟ್ ಅಲ್ಲಿ ಆಗುವಂತದ್ದಲ್ಲ, ಇಲ್ಲ ನಾವು ಮಲ್ಟಿ ಕ್ಯಾಮ್ರಾ ಯೂಸ್ ಮಾಡೋಣ. ನಾನು ಹೇಳಿದೆ ನೋಡಿ ಒಂದೊಂದು ಕ್ಯಾಮ್ರಾಕ್ಕೆ ಎಷ್ಟು. ಸೊ ಹಿ ಪ್ರಿಪೇರ್ಡ್. ನಾನು ಅವರನ್ನ ತಂದು ಈ ಮಟ್ಟಕ್ಕಂತ ನಿಲ್ಲಿಸ್ಲಿಕ್ಕಲ್ಲ, ಅವ್ರ ಎಕ್ಸ್ಪೆಕ್ಟೇಷನ್ ಅದಿತ್ತು. ನಾನು ನಿರ್ಮಾಪಕ ಎಕ್ಸ್ಪೆಕ್ಟೇಷನ್ ಲೆವೆಲಲ್ಲಿ ನಾನು ಸಿನಿಮಾ ಮಾಡಿಕೊಡ್ಬೇಕು. ಅಂಡ್ ಥ್ಯಾಂಕ್ ಗಾಡ್, ಕೊರಗಜ್ಜನ ಬ್ಲೆಸ್ಸಿಂಗ್ ಅಥವಾ ನನ್ನ ಎಲ್ಲ ಟೀಮ್ಗಳ ಆರ್ಟಿಸ್ಟ್ಗಳ ಎಲ್ಲರ ಇದರಿಂದಾಗಿ ಅವರ ಎಕ್ಸ್ಪೆಕ್ಟೆಡ್ ಲೆವೆಲಲ್ಲಿ ಇವತ್ತು ಬಂದಿದೆ. ಅವರ ಮುಖದಲ್ಲಿ ನಾನು ನಗು ಕಾಣ್ತಾ ಇದ್ದೇನೆ. ಇವಾಗ ಅದರ ಪ್ರಮೋಷನ್ ಬಗ್ಗೆ ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. ಈ ತರ ತಗೊಂಡು ಹೋಗೋಣ. ಅಲ್ಟಿಮೇಟ್ಲಿ ನೀವು ಎಲ್ಲದ್ರಲ್ಲೂ ಅಷ್ಟೇ ಸರ್, ಒಬ್ಬ ಬರಹಗಾರನೂ ಆಗಿ ಈಗ ನೀವೀಗ ಬರೀತೀರ ಅಥವಾ ನೀವೇನು ಮಾಡ್ತೀರಾ ಕೆಲಸ, ಅದು ಫಸ್ಟ್ ನಿಮಗೆ ಖುಷಿ ಇರಬೇಕು. ಅದು ನಿಮ್ಮ ಆತ್ಮತೃಪ್ತಿ ಆದ ಮೇಲೆ ತಾನೇ ನೀವು ಇನ್ನೊಬ್ಬರಿಗೆ ಅದನ್ನ ತಲುಪಿಸ್ಲಿಕ್ಕೆ ಸಾಧ್ಯ, ಇನ್ನೊಬ್ಬರು ಅದು ಮೆಚ್ಕೋಬಹುದು. ಆ ಮಟ್ಟದಲ್ಲಿ ನಿರ್ಮಾಪಕರಿಗೆ ಇವಾಗ ಅದು ಇಲ್ಲ ನನ್ನ ಎಕ್ಸ್ಪೆಕ್ಟೆಡ್ ಲೆವೆಲ್ ಇದೆ ಅಂತ ಒಂದು ಅವರ ಮನಸ್ಸಲ್ಲಿ ಬಂದಿದೆ. ಅಂಡ್ ಅಫ್ಕೋರ್ಸ್ ಎಲ್ರಿಗೂ ಒಂದಿದೆ. ಎಸ್, ಅಲ್ಲ ನೀವು ಹೇಳ್ದಂಗೆ ಅಫ್ಕೋರ್ಸ್ ಬಿಗ್ ಬಜೆಟ್ ಸಿನಿಮಾ ಅಂತಂದರೆ ಕಾಣುತ್ತೆ. ಯಾಕಂದರೆ ಕಾಣುತ್ತೆ ಅಂದರೆ ಮೊದಲನೇದಾಗಿ ಒಂದು ಕತೆ, ಆಮೇಲೆ ಇರ್ತಕ್ಕಂಥ ತಾರಾ ಬಳಗ. ಸೊ ಈ ಕಬೀರ್ ಬೇಡಿ ಅವರ ವಿಚಾರಕ್ಕೆ ಬರೋಣ. ಅವ್ರನ್ನ ನೀವು ತರಬೇಕಂದ್ರೆ ಹೆಂಗೆ ಒಪ್ಪಿಸಿದಿರಿ? ಅವ್ರು ಹೆಂಗೆ ಒಪ್ಪಿದ್ರು ಅಂತ? ಯಾಕಂದರೆ ಹಾಲಿವುಡ್ಡಲ್ಲಿ ಮಾಡಿರೋಂಥವ್ರು ಬ್ಯುಸಿ ಶೆಡ್ಯೂಲಲ್ಲೂ ಹೆಂಗೆ ಬಂದರು ಅಂತ. ಅವ್ರದ್ದೊಂದು ದೊಡ್ಡ ಮಾತು ನಾನು ಹೇಳಬೇಕು ಅಂದರೆ, ಅವ್ರದ್ದು ವಾರ್ ಸೀನ್ ಆ್ಯಂಡ್ ಅವ್ರದ್ದು 3 ನೈಟ್ಸ್ ನನಗೆ ಡೇಟ್ಸ್ ಇತ್ತು. 3 ನೈಟ್ಸಲ್ಲಿ ವಾರ್ ಸೀನ್ ಮಾಡಬೇಕು. ಆ್ಯಂಡ್ ಕಬೀರ್ ಬೇಡಿ ಅಂತ ಆ್ಯಕ್ಟರ್ ಜೊತೆ ಮಾಡ್ಬೇಕಾರೆ ಸರ್, ನಾವು ನಿರ್ದೇಶಕರು ಹೇಳೋದಕ್ಕಿಂತ ಇರುತ್ತೆ, ಬಟ್ ಅವರನ್ನ ಮೂಡಿಗೆ ತರಿಸಿ ಮಾಡಿಸೋದುಂಟಲ್ಲ, ಅದು ಇಟ್ಸ್ ಎ ಬಿಗ್ ಟಾಸ್ಕ್. ಅವಾಗ ನಾನಲ್ಲಿ ನಿರ್ದೇಶಕ ಹೇಳಿ ಆ್ಯಕ್ಷನ್ ಅಂತ ಹೇಳ್ಕೊಳ್ಳಿ, ಅವರು ಸ್ವಲ್ಪ ಮಾಡ್ತಾರೆ, ದೇ ಆರ್ ಪ್ರೊಫೆಷನಲ್ಸ್, ನೋ ಡೌಟ್ ಇನ್ ದ್ಯಾಟ್. ಬಟ್ ಆ ಮೂಡಿಗೆ ತಂದು ಮಾಡಿಸೋದು ಅದು ಇಟ್ ಈಸ್ ಟೇಕಿಂಗ್ ಟೈಮ್. ಸೊ ನಾನೇನು ಮಾಡಿದೆ ಅಂದರೆ, ವಾರ್ ಒಂದು ಯುದ್ಧದ ಭೂಮಿಯಲ್ಲಿ ಏನೆಲ್ಲ ನಡಿಬಹುದು, ಆ ನೋವು, ಅರ್ಧ ಹೆಣಗಳ ರಾಶಿ, ಗಾಯಾಳುಗಳು, ಅಲ್ಲಿ ಕುದುರೆ, ಅದು ಅವುಗಳೆಲ್ಲ ರಿಹರ್ಸಲ್ಗಳನ್ನು ಹಗಲು ಮಾಡಿಸಿದ್ದೇನೆ. ನನ್ನ ಟೀಮ್ ಇಟ್ಕೊಂಡು ಅವ್ರು ಬಿಟ್ಟು ಕಬೀರ್ ಬೇಡಿ ನಾನು ಐ ಕಾನ್ಸಂಟ್ರೇಟ್ ಓನ್ಲಿ ಕಬೀರ್ ಬೇಡಿ ಪೋರ್ಷನ್. ಇದೆಲ್ಲ ನಂಗೆ ಯಾವ್ದು ಡಿಸ್ಟರ್ಬ್ ಆಗಬಾರ್ದು. ಸೊ 3 ಡೇಸ್ ನಾನು ಇದನ್ನು ರಿಹರ್ಸಲ್ ಮಾಡಿಸಿದೆ. ಯಾವುದೋ ಗಾಡಿ ಎಲ್ಲಿಂದ ಹೀಗೆ ಆಂಬ್ಯುಲೆನ್ಸ್ ಅಂದರೆ ಮುಂಚೆ ಸ್ಟ್ರೆಚರ್ ಥರ ಇರುತ್ತೆ,
ಅಲ್ಲೂ ಕೂಡ ಹಾಗೆ ಬಟ್ಟೆಯಲ್ಲಿ ಹೆಣೆಗಳನ್ನು ಅಥವಾ ಗಾಳಿಗಳನ್ನ ಹಾಕೊಂಡು ಹೋಗುವಂಥದ್ದೆಲ್ಲ ಯುದ್ಧ ಭೂಮಿಲಿ ಸಾರೋದು ನಡೆಯುವಂಥದ್ದು. ಅದೆಲ್ಲ ನಾನು ಮಾಡಿಸಿದ್ದೆ. ಯಾರೋ ಒಂದು ಹೆಣ ತಂದೆಯನ್ನು ಹುಡ್ಕೊಂಡು ಬರುವಂಥದ್ದು, ಗಂಡನ್ನು ಹುಡ್ಕೊಂಡು ಬರುವಂಥದ್ದು, ಇದೆಲ್ಲ ಯುದ್ಧ ಭೂಮಿಯಲ್ಲಿ ಸರ್ವಸಾಮಾನ್ಯವಾಗಿ ನಡೆಯುವಂಥದ್ದು. ಅದೆಲ್ಲ ಮುಂಚೆನೇ ರಿಹರ್ಸ್ ಮಾಡಿಟ್ಟಿದ್ದೆ. ಸೊ ಕಬೀರ್ ಬೇಡಿದ ಪೋರ್ಷನ್ ಅಷ್ಟೇ ಮಾಡಿದೆ. ಅವರ ನನಗೆ ಕೊಟ್ಟ ಟೈಮಿಗಿಂತ ಬೇಗನೆ ಮುಗಿಸಿದೆ. ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಅವ್ರು ಹೇಳ್ತಾ ಇದ್ರು, ಅವರು ಅರ್ನಾಲ್ಡ್ಸ್ ಫಿಲ್ಮಲ್ಲಿ ಮಾಡಿದ್ರಂತೆ, ವಾಟರ್ ವರ್ಲ್ಡ್ ಮಾಡಿದ ಡೈರೆಕ್ಟರ್ ಹಾಲಿವುಡ್. ಅವ್ರಿಗೆ ಇದೇ ಥರ ಆಗಿತ್ತಂತೆ, ಲೈಕ್ ಇಷ್ಟು ದಿನದಲ್ಲಿ ಮುಗಿಸ್ಬೇಕು ಅಂತ ಒತ್ತಡ ಬಂತಂತೆ. ಸೊ ಅವ್ರು ಬರೀ ರಿಹರ್ಸ್ ಮಾಡಿದ್ರಂತೆ. ಓಕೆ ಅಂತ ಹೇಳಿ 3 days 4 days ಬರೀ ರಿಹರ್ಸಲ್ ಮಾಡಿದ್ರಂತೆ. ಆಮೇಲೆ ಮಿಕ್ಕಿದವರ 2 ಶೆಡ್ಯೂಲಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ರಂತೆ. ನನಗೆ ಅವರು ರೆನಾಲ್ಡ್ಸ್ಗೆ ಕಂಪೇರ್ ಮಾಡಿದಾಗ ನನ್ನ ವಾಸ್ ಸ್ಪೀಚ್ಲೆಸ್. ಆ್ಯಂಡ್ ಕಬೀರ್ ಬೇಡಿ ಅಂತ ಅವರು, ಅದೊಂದು ನನಗೆ ದೊಡ್ಡ ಮಟ್ಟದೊಂದು ನನಗೇನು ಐ ಫೆಲ್ಟ್ ಇಟ್ಸ್ ಅ ಬ್ಲೆಸ್ಸಿಂಗ್. ಕಬೀರ್ ಬೇಡಿ ಅದು. ಆ್ಯಂಡ್ ಇವತ್ತು ಎಷ್ಟು ಕ್ಲೋಸ್ ಇದ್ದಾರೆ ಅಂದರೆ ನನ್ನ ಜೊತೆ. ಸಿ ಹಿ ಹಸ್ ಸೀನ್ ದ ವರ್ಲ್ಡ್. ಅವರು ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಹಾಲಿವುಡ್ ಬಿಟ್ಟು, ಫ್ರೆಂಚ್ ಫಿಲ್ಮ್ಸ್ ಬಿಟ್ಟು, ಇವತ್ತು ಯುರೋಪಿಯನ್ ಫಿಲ್ಮಲ್ಲಿ ದೊಡ್ಡ ಹೆಸರು ಅವರು. ಸಂದಕೋನ್ ಇಸ್ ಎ ವೆರಿ ಬಿಗ್ ನೇಮ್, ವೆರಿ ಬಿಗ್ ಸೀರೀಸ್. ಅದೆಲ್ಲ ನೋಡಿಕೊಂಡವರು ಇವತ್ತು ನನ್ನನ್ನು ಒಂದು ಭಾಳ ಒಳ್ಳೆ ಮಟ್ಟದ ಒಬ್ಬ ನಿರ್ದೇಶಕನ ದೃಷ್ಟಿಯಲ್ಲಿ ನನಗೆ ನೋಡ್ತಾ ಇದ್ದಾರೆ. ಅದು ನನಗೆ ದೊಡ್ಡ ಒಂದು ಖುಷಿ ಕೊಡ್ತಾ ಇದೆ. ಎಸ್ ಸರ್, ನೀವು ಈ ಸಿನಿಮಾ ಮಾಡುವಾಗ ಒಂದಿಷ್ಟು ಹೇಳಿದ್ರಿ, ಪವಾಡಗಳನ್ನು ಹೇಳಿದ್ರಿ. ಆದರೆ ಒಂದು ಸಿನಿಮಾ ಮಾಡುವಾಗ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಯಾವುದೋ ಒಂದು ಶೂಟಿಂಗ್ ಟೈಮಲ್ಲಿ ಒಂದು ಘಟನೆ ನೋಡಿದೆ, ಅದು ಸಾಕಷ್ಟು ಸುದ್ದಿ ಕೂಡ ಆಯಿತು. ಅಲ್ಲಿ ಸ್ಥಳೀಯರು ಬಂದು ಏನೋ ಒಂದು ಸಣ್ಣ ಕಿರಿಕ್ ಮಾಡಿದರು. ಅದು ಯಾಕಾಗಿ ಮಾಡಿದರು, ಯಾಕೆ ವಿಚಾರಕ್ಕೆ ಅದು ಒಂದಿಷ್ಟು ಅಸ್ಪಷ್ಟ ಆಗ್ಬಿಡ್ತು. ಅಲ್ಲಿ ಏನಂದರೆ, ಈ ಭೂತಕೋಲ ಕಟ್ಟುವ ಜನಾಂಗನೋ ಅಥವಾ ಕೊರಗಜ್ಜನ ಅನ್ನೋ ಹೊರಗಡೆ ತರಬಾರ್ದು ಅನ್ನೋ ಥರನೂ ಗೊತ್ತಿಲ್ಲ. ಯಾಕಂದರೆ ಈ ಕೊರಗಜ್ಜನ ಕೋಲ ಆಗ್ತದಲ್ಲ, ನನಗೆ ಅದು ಕತ್ಲೆಯಲ್ಲಿ ಮಾಡ್ತಾರೆ. 800 ವರ್ಷಗಳ ಹಿಂದೆ ಇರುವಂಥ ವ್ಯಕ್ತಿ, ಓಕೆ 100 ವರ್ಷಗಳ ಹಿಂದೆ ಕರೆಂಟ್ ಇರಲಿಲ್ಲ, ಎಲ್ಲ ಒಪ್ಕೊಳ್ಳೋಣ. ಬಟ್ ಇವಾಗ ಯಾಕೆ? ಇವಾಗ ಅದೇ ನಮ್ಮ ಉದ್ಯಾವರ ಅರಸುಗಳನ್ನು ಲೈಟ್ ಹಾಕಿ ವಿಜೃಂಭಣೆಯಿಂದ ಮಾಡ್ತೇವೆ. ಪಂಜಂದಾಯಿ ಕೋಲ ಲೈಟ್ ಹಾಕಿ ಎಲ್ಲ ವಿಜೃಂಭಣೆ ಮಾಡಿ, ಯಾಕೆ ಕೊರಗಜ್ಜನ ಕತ್ಲೆಯಲ್ಲೇ ಮಾಡಬೇಕು? ಎಲ್ಲವೂ ನಮ್ಮ ವಿವೇಚನಕ್ಕೆ ಬಿಟ್ಟದ ವಿಷಯ ಅಲ್ವಾ? ಬಿಕಾಸ್ ಅವರು ಕೊರಗ ಕಮ್ಯುನಿಟಿಯಲ್ಲಿದ್ದ ವ್ಯಕ್ತಿ ಅಂತ ಆ ಥರ ನೋಡ್ತಾರ. ಒಮ್ಮೆ ಅದು ಆತ್ಮ, ಒಮ್ಮೆ ಶಕ್ತಿ ಅಂತ ತಗೊಳ್ಳುವಾಗ ಅದು ಯಾವುದೇ ಒಂದು ಇದಕ್ಕೆ ಬಂಧನಕ್ಕೆ ಒಳಗಾಗಿರೋದಿಲ್ಲ. ಅದು ಅಷ್ಟಸಿದ್ಧಿಗಳನ್ನು ಮೈಗೂಡಿಸಿದೆ. ಅಷ್ಟಸಿದ್ಧಿಗಳಂದರೆ ಯಾವುದೇ ಥರ ಅಂದರೆ, ಅವನು ಎತ್ತರಕ್ಕೆ ಬೆಳಿಬೋದು, ಅಥವಾ ಚಿಕ್ಕ ಕಣ ಆಗಬಹುದು, ಅಥವಾ ಭಾರ ವ್ಯಕ್ತಿ ಇರೋದು ಹಗುರ ಆಗಿರ್ಬೋದು, ಮಾಯಾರೂಪಕ್ಕೆ ಹೋಗೋದು, ಅಷ್ಟಸಿದ್ಧಿಗಳಿರುತ್ತಲ್ಲ, ಆ ಥರ ಒಂದು ಆತ್ಮಕ್ಕೆ ಅದೊಂದು ಶಕ್ತಿ ಇರುತ್ತೆ. ಬಟ್ ಅದನ್ನು ನಾವು ನಂಬಬೇಕಷ್ಟೇ. ನಂಬಬೇಕು, ಯಾವ ಥರ ನಿಮ್ಮ ಮನಸ್ಸಿಗೆ ತೋಚುತ್ತೋ ಆ ಥರ ನಂಬಬೇಕು. ಕೆಲವರು ವಿಸ್ಕಿ ಬ್ರ್ಯಾಂಡಿ ಕೊಟ್ಟು ನಂಬ್ತಾರೆ, ಕೆಲವರು ವೀಳ್ಯದೆಲೆ ಕೊಟ್ಟು ನಂಬ್ತಾರೆ, ಕೆಲವರು ಚಕ್ಕುಲಿ ಕೊಟ್ಟು ನಂಬ್ತಾರೆ. ಓಕೆ, ಈ ಥರ ಎಲ್ಲ ನಂಬುವಂಥ ಇದು ಹೋಗುವಂಥದ್ದು. ಸೊ ನಾವು ಕೊರಗಜ್ಜನ ಅದನ್ನು ಪೋರ್ಟ್ರೇ ಮಾಡಿದ್ದಕ್ಕೆ ಭಾಳಷ್ಟು ವಿರೋಧ ಇತ್ತು, ಈ ಥರ ಬರಬಾರ್ದು ಅಂತ. ನಾನು ಮಂಗಳೂರು ಸೋಮೇಶ್ವರ ಶೂಟಿಂಗ್ ಮಾಡೋ ಟೈಮಲ್ಲಿ ಗುಳಿಗ ಸಂದೀಪ್ ಸೋಪರ್ಕರ್ ಅವರು ಕೂಡ ಹಾಲಿವುಡ್ ಆ್ಯಕ್ಟರ್, ಫ್ರೆಂಚ್ ಫಿಲ್ಮಲ್ಲೆಲ್ಲ ಮಾಡಿದರು. ಅವರ ಸೀನ್ ಟೈಮಲ್ಲಿ ಇವರು, ನೀನು ಕೊರಗಜ್ಜನ ಹಾಗೆ ಯಾಕೆ ಮಾಡ್ತಿ, ಹಾಗೆ ತೋರಿಸ್ಬಾರ್ದು ನೀನು. ನೀವು ಯಾರು ಕೊರಗಜ್ಜನ ನೋಡಿದವ್ರು ಇದ್ದಾರೆ, ನಾನು ಕೇಳಿದವ್ರ ಹತ್ರ, ನೀವು ನೋಡಿದ್ರೆ ನನಗೆ ತೋರಿಸಿ ಅವ್ರು ಹೇಗಿದ್ರು ಅಂತ. ನಾನು ಕೊರಗಜ್ಜನ ಆರಾಧಕ, ನಾನು ಭಕ್ತ. ನಾನು ಸಿನಿಮಾ ಮಾಡೋ ಮುಂಚೆ ಕೋಲ ಕೊಟ್ಟಿದ್ದೇನೆ, ಎಲ್ಲ ಮಾಡಿದ್ದೇನೆ. ನನ್ನ ರೂಪದಲ್ಲಿ ಕೊರಗಜ್ಜಿ ಹೀಗೆ ಕಂಡಿತ್ತು. ನಾ ದೇವರು ಏನಾದರೂ ನೀವು ಇದೇ ರೂಪದಲ್ಲಿ ಇದ್ದೆ ಅಂತ ತೋರಿಸ್ತೀರಾ? ನೋಡಿಲ್ಲ. ಸೊ ನೀವು ಆ್ಯಂಡ್ ಅವ್ರು ಬಂದದ್ದು ಯಾವ ಥರ ಬಂದು ಸರ್, ನೀವು ಹೇಳಿದ ಥರನೇ ಅವರು ಮಚ್ಚು ಲಾಂಗ್ ವೆಲ್ ಇಟ್ಕೊಂಡು ಬಂದ ಒಂದು ಹಿಂಗೆ ಹಾಕಿದರೆ ಇವತ್ತು ಇಲ್ಲ. ನಾನು ಹೆಣ್ಕೊಳ್ತೇನೆ, ನಾನು ಅದು ನನಗೆ ಆ ಟೈಮಲ್ಲಿ ಕೊರಗಜ್ಜನ ಉಳಿಸಿರೋದು. ಬಿಕಾಸ್ ಟೀಮ್ ಅವರೆಲ್ಲ ಓಡೋಗಿದ್ದು, ನಾನು ಒಬ್ಬನೇ ಚೇರ್ ಹಾಕೊಂಡು ಡೈರೆಕ್ಟರ್ ಹತ್ರ ಆಗಿ ಕೂತ್ಕೊಂಡಿದ್ದೆ. ಈ ಥರ ನಂಗೆ ಮೂರು ಸಲ ಆಗಿತ್ತು. ಬಟ್ ನಾನು ಇಲ್ಲ ನೀವು ಮಾಡಬೇಡಿ. ಆಮೇಲೆ ಅಫ್ಕೋರ್ಸ್ ಪೊಲೀಸ್ ಬಂತು, ನಮ್ಮ ಪ್ರೊಟೆಕ್ಷನ್ ಕೊಟ್ಟಿತ್ತು, ಇದೆಲ್ಲ ನಡೀತಾ ಉಂಟು. ಅಲ್ಲಿ ಏನಾಗ್ತಾ ಇದ್ದಾರೆ ಅಂದರೆ, ಈಗ ಈ ಕೊರಗಜ್ಜ ದೇವರು ಇಲ್ಲಿ ಮಾತ್ರ ಇರುವಂಥದ್ದು, ಇಲ್ಲಿದ್ದು ಮಣ್ಣು ತಗೊಂಡು ಬೇರೆ ಕಡೆ ನೀವು ಆರಾಧನೆ ಮಾಡಬಾರ್ದು, ಈ ಥರ ಎಲ್ಲ ಬೋರ್ಡ್ ಹಾಕೊಂಡಿರ್ತಾರೆ. ಅದೆಲ್ಲ ನನಗೇನು ಅದಕ್ಕೆ ಸ್ಪಷ್ಟತೆ ಕಾಣಲಿಲ್ಲ. ದೇವರನ್ನ ನಾವು ನಿಂತ ಜಾಗದಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು, ನಾನು ಎಲ್ಲಿ ಬೇಕಲ್ಲಿ ಪ್ರಾರ್ಥನೆ ಮಾಡ್ಬೋದು, ಇಲ್ಲೇ ಯಾಕೆ ಪ್ರಾರ್ಥನೆ ಮಾಡಬೇಕು? ನಾ ಪ್ರತಿ ಸರಿ ಇಂಥದ್ದೇ ಜಾಗಕ್ಕೆ ಹೋಗಿ ಪ್ರಾರ್ಥನೆ ಮಾಡಬೇಕು? ಅದೆಲ್ಲ ನನಗೆ ಭಾಳ ಅಸ್ಪಷ್ಟತೆ. ಮತ್ತು ನಾನು ಅಕ್ಸೆಪ್ಟೇಬಲ್ ಆಗಿರಲಿಲ್ಲ. ಮೇ ಬಿ ಅದು ನನಗೆ ಅಟ್ಯಾಕ್ ಮಾಡಲಿಕ್ಕೆ ಜನಗಳನ್ನು ಕಳಿಸಿದ್ರ. ಕೆಲವರು ಹೇಳ್ತಾರೆ ಇಲ್ಲ, ಅಲ್ಲಿಯ ಇವರು ಯಾರು ಕೊರಗಜ್ಜನ ವರ್ಷಿಪ್ ಮಾಡುವಂಥ ಒಂದು ಇವರೇ ಒಮ್ಮೆ ಶೂಟಿಂಗಲ್ಲಿ ನಾನೊಂದು 20 ಬೌನ್ಸರ್ಗಳನ್ನ ಇಟ್ಕೊಂಡಿದ್ದೆ. ನನಗೊಂದು 3-4 ಬೌನ್ಸರ್ಗಳು ಅವರು ಇವರಲ್ಲ ಅಂತ. ಸೊ ನಾನೇನೋ ಶೂಟಿಂಗ್ ನೆಕ್ಸ್ಟ್ ಶಾರ್ಟ್ ಪ್ಲ್ಯಾನ್ ಮಾಡ್ಕೊಂಡು ಈಗ ಕಣ್ಣು ಓಪನ್ ಮಾಡಿದಾಗ ನನ್ನ ಮುಂದೆ ಇದ್ದ 2 ಬೌನ್ಸರ್ಲಿ ಹಿಂದೆ ಇದ್ದರಲ್ಲ, ಆ ಕಡೆ ಎಲ್ಲ ಬೌನ್ಸರ್ಗಳು ಒಂದೇ ಫೋನ್ ಕಾಲ್ಗೆ ಹೊರಟೋಗಿದೆ. ಅಂಡರ್ ವರ್ಲ್ಡಿಂದ ಕಾಲ್ ಬಂತಂತೆ.
ಸಿ ಮೇ ಬಿ ಯಾರು ಅದು ಭೂತಕೋಲ ಕಟ್ಟುವವರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಭೂತಕೋಲ ಕಟ್ಟೋ ಜನಾಂಗದವರು ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನನಗೆ ಯಾವುದೇ ಒಂದು ಗುಂಪಿನವರ ಮೇಲೆ ನನಗೆ ಅದು ಆರೋಪ ಮಾಡೋದು ಅಥವಾ ಅವ್ರು ಮಾಡಿದಾರೆ ಅಂತ ಹೇಳಲಿಕ್ಕೆ ನನಗೆ ಇದಾಗಲ್ಲ. ಅಫ್ಕೋರ್ಸ್ ಕಲಸದಲ್ಲಿ ಶೂಟ್ ಮಾಡಿದಾಗ ಅಗೇನ್ ಭೂತಕೋಲ ಕಟ್ಟೋ ಜನಾಂಗದವ್ರು, ಯಾಕಂದರೆ ಅವರ ವೇಷಭೂಷಣ ನೋಡಿದಾಗ ಅವ್ರು ಆ ಥರ ಇದ್ರು. ಅವರು ಅವತ್ತು ಮಚ್ಚು ಗಿಚ್ಚು ಎಲ್ಲ ತಗೊಂಡು ಬಂದರು. ಅವತ್ತು ಏನಾದ್ರು ಸುಮಾರು 60 ಲಕ್ಷ ಮೇಲೆ ನಾನು ತೆಯ್ಯಂ ತರಿಸಿದ್ದೆ, ಕಥಕ್ಕಳಿ ತರಿಸಿದ್ದೆ, ಕಥಕ್ ತರಿಸಿದ್ದೆ, ಯಕ್ಷಗಾನದ ತರಿಸಿದ್ದೆ, ಭೂತಕೋಲ ಎಲ್ಲ ಜನಪದ ಇದೆ ಅಂತ ತಗೊಂಡು ಸಾಂಗ್ ಗಣೇಶಾಚಾರ್ಯ ಬಾಲಿವುಡ್ ಅವ್ರ ಜೊತೆ ಕ್ಯಾನ್ಸಲ್ ದ ಶೂಟ್ ಎಲ್ಲ ಅರ್ಧ ಮಾಡಿ. ಸೊ ಆಗೆಲ್ಲ ನಮ್ಮನ್ನು ನಾನು ಅಂದ್ಕೊಳ್ತೇನೆ ಪಾರು ಮಾಡಿದ್ದು ಆ ಕೊರಗಜ್ಜ ದೈವ ಅಂತಲೇ ನನಗೆ ಒಂದು ಇದಿದೆ. ಸೊ ಬಟ್ ಯಾರು ಮಾಡಿಸಿದ್ದಾರೆ, ಯಾಕೆ ಮಾಡಿಸಿದ್ದಾರೆ ಅನ್ನುವಂಥ ನನಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಇವತ್ತು ಕೇರಳ, ಮಲಯಾಳಂ ಎಲ್ಲ ಮೀಡಿಯಾದವರು ಅದನ್ನೇ, ಇಲ್ಲಿಂದ ಎಲ್ಲೋ ನ್ಯೂಸ್ ಹೋಗಿದೆ ಅವರಿಗೆ, ಅದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ಇಷ್ಟು ಒಂದು ಅಟ್ಯಾಕ್ ಆಗಿ ಇಷ್ಟು ರೌಡಿಸಮ್ ಇದು ದಾಳಿಗಳನ್ನಾದರೂ ಕೂಡ ಸಿನಿಮಾ ಮಾಡಿಸಿದ್ದಾರೆ. ಆ ಕೊರಗಜ್ಜನಿಗೆ ಬೇಕಾಗಿತ್ತು ಈ ಥರದ ಸಿನಿಮಾ ಬೇಕು ಅಂತ, ಅದನ್ನು ನಿಲ್ಲಿಸ್ಲಿಕ್ಕೆ ಯಾರಿಂದ ಸಾಧ್ಯ? ನಾನೆಲ್ಲ ಏನು ಸರ್, ಯು ಕ್ಯಾನ್ ಸೇ ದಟ್ ತೃಣಕ್ಕೆ ಸಮಾನ ನಾವೆಲ್ಲ ದೇವದ ವಿಚಾರದಲ್ಲಿ ತೃಣಕ್ಕೆ ಸಮಾನ. ಇಂಥದ್ದೊಂದು ದೊಡ್ಡ ಸಿನಿಮಾ ಮಾಡಿ ತುಂಬ ನಿರೀಕ್ಷೆ ಕುತೂಹಲ ಅಂತ ಬರ್ಸಿರುವಂಥ ಕರಿಹೈದ ಕೊರಗಜ್ಜ, ಸೊ ಯಾವಾಗ ನಮ್ಮ ಪ್ರೇಕ್ಷಕರು ನೋಡಬಹುದು? ಯಾಕಂದ್ರೆ ನನಗೆ ಇದನ್ನು ಸುಮಾರು 1 ವರ್ಷ ಅಂದ್ರೆ ಹೇಳ್ತಾ ಇದ್ದೇನೆ, ಆಯ್ತು ಒಂದು 2 ತಿಂಗಳು ಬರುತ್ತೆ, 2 ತಿಂಗಳು. ಮತ್ತು ಮೊನ್ನೆದು ನಾನು ಹೇಳಿದ್ದೇನೆ ಶ್ರುತಿ ಮೇಡಮ್ಗೆ, ಅದನ್ನು ಹೇಳಿದ್ದೇನೆ, ಮೇಡಮ್ ನಾನು ಇನ್ನು ಹೇಳೋಕೆ ಬಿಡ್ತೇನೆ, ಬೇಕಾದ್ರೆ ಅವರಿಗೆ ಕೊರಗಜ್ಜನಿಗೆ ಯಾವಾಗ ಬೇಕು ಆಗ ತಗೊಳ್ಳಿ ಸಿನಿಮಾ ಮಾಡಿದ್ದೇನೆ, ಎಲ್ಲ ರೆಡಿಯಾಗಿದೆ. ಬಟ್ ಕರೆಕ್ಷನ್ಸ್ ಜಾಸ್ತಿ ಬರ್ತಾ ಇದೆ. ಈಗ VFX 780 ಶಾರ್ಟು ಕೊಟ್ಟರು, ಬಟ್ ಅದರಲ್ಲಿ ಮತ್ತೆ ಒಮ್ಮೆ ಫಸ್ಟ್ ಸ್ಲಾಟಲ್ಲಿ ಒಂದು 500 ಶಾರ್ಟ್ ರಿಜೆಕ್ಟ್ ಆಯಿತು, ಮತ್ತು ಈಗ ಒಂದು 200 ಶಾರ್ಟ್ ಇನ್ನು ಬಾಕಿ ಇದೆ. ಸೊ ಗೋಪಿಸುಂದರ್ ಕೂಡ ಅಷ್ಟೇ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಕಂಪೋಸ್ ಮಾಡ್ತಾ ಇದ್ದಾರೆ. ಗೋಪಿಸುಂದರ್ ಬ್ಯಾಕ್ಗ್ರೌಂಡ್ ಈಸ್ ಅ ಜೀನಿಯಸ್ ಇನ್ ಬ್ಯಾಕ್ಗ್ರೌಂಡ್. ಅವರ ಪುಳಿಮುರುಗನೆಲ್ಲ ಇಟ್ ಹಸ್ ಗಾನ್ ಟು ಆಸ್ಕರ್ ಅಂಡ್ ದೊಡ್ಡ ಹೆಸರು ಗೋಪಿಸುಂದರಿಗೆ. ಸೊ ಅವರು ಹೇಳ್ತಾ ಇದ್ದಾರೆ, ಸರ್ ಐ ಆಮ್ ನಾಟ್ ಗೆಟಿಂಗ್ ದ ಪ್ರಾಪರ್ ಫೀಲ್, ಸೊ ಲೆಟ್ ಮಿ ಅಲೋ, ಐ ನೀಡ್ ಸಮ್ ಟೈಮ್. 4 o'clock ಐ ಸ್ಟಾರ್ಟ್, 4 ಗಂಟೆಗೆಲ್ಲ ಮೆಸೇಜ್ ಆಗ್ತಾರೆ ನನಗೆ, ಐ ಸ್ಟಾರ್ಟ್ ರೆಡಿಂಗ್. ಒನ್ಸ್ ಐ ಕನ್ವಿನ್ಸ್ ಐ ಡೆಫಿನೆಟ್ಲಿ ಶೋ ಇಟ್ಸ್. ಮಿಕ್ಕಿದ ಸಾಂಗಲ್ಲಿ ಅದ್ಭುತ. ಮೊನ್ನೆ ಶ್ರೇಯಾ ಘೋಷಲ್ ಸಾಂಗ್ ರೆಕಾರ್ಡಿಂಗ್ ಆದ ಕೂಡಲೇ ಗೋಪಿ ಅಂದ್ರೆ ವಾಟ್ ಎ ಬ್ರಿಲಿಯಂಟ್ ಕಾಂಪೋಸಿಷನ್ ಯು ಮೇಡ್ ಅಂತ, ಲೈಕ್ ಸಾಂಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ.